ಶೇಷಾದ್ಯಮಂ ಶಕಲಶೋಧರಿಪೂರ್ಣಚಂದ್ರಂ ಶ್ರೀಮನ್ನೃಸಿಂಹ ಗುರುವರ್ಯವರಾಬ್ಜಭೃಂಗಂ ಶ್ರೀಮನ್ನನಂತಗುರುವರ್ಯ ಸುತಂ ಗುಣಾರ್ಥ್ಯಂ ಸಂಪತ್ಕುಮಾರಗುರುವರ್ಯಮಹಂ ಪ್ರಪದ್ಯೆ. ಮೂರನೇ ಅಧ್ಯಾಯ, 43 ಶ್ಲೋಕ, 5 ವಿಷಯ. 8, 8, 8, 11, 8 ಅಂದ್ರೇನು? 8 ಶ್ಲೋಕ ಒಂದು ವಿಷಯ, ಮೇಲ್ 2 8 ಶ್ಲೋಕಗಳು 2 ವಿಷಯಗಳು, 11 ಶ್ಲೋಕ ಒಂದು ವಿಷಯ, ಕೊನೆ 8 ಶ್ಲೋಕ ಒಂದು ವಿಷಯ. ಈ ಜ್ಞಾಪಕ ಇಟ್ಕೋಬೇಕು. ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಗೀತೋಪದೇಶ ಮಾಡಲು ಆರಂಭಿಸಿದ್ದಾನೆ. ಮೊದಲನೇ ಅಧ್ಯಾಯ ಅರ್ಜುನ ವಿಷಾದ ಯೋಗ, ಎರಡನೇ ಅಧ್ಯಾಯದಲ್ಲಿ 10 ಶ್ಲೋಕ ಅದೇ ಅರ್ಜುನ ವಿಷಾದ, ಆನಂತರದಲ್ಲಿ 20 ಶ್ಲೋಕ ಸಾಂಖ್ಯಯೋಗ, 15 ಶ್ಲೋಕ ಕರ್ಮಯೋಗ, ಆಮೇಲೆ 19 ಶ್ಲೋಕ ಸ್ಥಿತಪ್ರಜ್ಞೆ ಲಕ್ಷಣ. ಅಂದರೆ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಮೊದಲು ಆತ್ಮಸ್ವರೂಪವನ್ನು ಉಪದೇಶಿಸಿ, ಆತ್ಮರುಗಳು ನಿತ್ಯರು, ಹುಟ್ಟು ಸಾವಿಲ್ಲದವರು, ದೇಹಕ್ಕಿಂತ ಬೇರೆಯಾದವರು, ಪರಮಾತ್ಮನಿಗಿಂತ ಬೇರೆಯಾದವರು ಎಂದು ತಿಳಿಸಿ, ಭಗವಂತನನ್ನು ಸಾಕ್ಷಾತ್ಕರಿಸಿಕೊಳ್ಳಬೇಕಾದರೆ ಆತ್ಮರುಗಳು ಮೊದಲು ತಮ್ಮ ಸ್ವರೂಪನ್ನು ಅರಿಯಬೇಕು. ಅದಕ್ಕೆ ಅರ್ಥಾಯ ತಾವು ಭಗವಂತನಿಗಾಗಿಯೇ ಇರುವವರು, ತಾವು ಭಗವಂತನಿಗೆ ಸೇರಿದವರು, ತಮಗೆಲ್ಲರಿಗೂ ಆ ಭಗವಂತನು ಅಂತರಾತ್ಮನಾಗಿರುವನು. ಆ ಭಗವಂತನನ್ನು ಸೇರುವುದೇ ತಮಗೆ ಪರಪುರುಷಾರ್ಥ ಎಂಬುದನ್ನರಿಯುವುದಕ್ಕೆ ತಮ್ಮ ಸ್ವರೂಪವನ್ನು ತಿಳಿಯುವುದು ಅವಶ್ಯಕವೆಂದು ಕೃಷ್ಣ ಪರಮಾತ್ಮನು ಆತ್ಮಸ್ವರೂಪವನ್ನು ಮೊದಲು ಉಪದೇಶಿಸಿದ. ಆತ್ಮಸ್ವರೂಪ ಹೇಗೆ ತಿಳಿಯಿತು? ಸಾಂಖ್ಯಯೋಗದಿಂದ. ಆತ್ಮ ಬೇರೆ ದೇಹ ಬೇರೆ ಎಂದು ತಿಳಿದು, ಕರ್ಮಯೋಗಕ್ಕೆ ಬುನಾದಿಯನ್ನ 47ನೇ ಶ್ಲೋಕದಲ್ಲಿ 2ನೇ ಅಧ್ಯಾಯದಲ್ಲಿ ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶ ಕದಾಚನ ಮಾ ಕರ್ಮಫಲ ಹೇತುರ್ಭೂಃ ಮಾತೇ ಸಂಗೋಸ್ತ ಕರ್ಮಿಣಿ ಎಂದು ಫಲಾಭಿಸಂಧಿರಹಿತವಾದ, ಕರ್ತೃತ್ವರಹಿತವಾದ, ಭೋಕ್ತೃತ್ವರಹಿತವಾದ, ಮಮತಾರಹಿತವಾದ ಕರ್ಮವನ್ನು ಮಾಡಿದವನಿಗೆ ಜ್ಞಾನಯೋಗಕ್ಕೆ ದಾರಿಯಾಗುತ್ತೆ ಅಂತ. ಅಂತಹ ಜ್ಞಾನಿ ಯಾರು? ಸ್ಥಿತಪ್ರಜ್ಞನೆಂದು ತಿಳಿಸಲ್ಪಟ್ಟಿತ್ತು. ಹೀಗೆ ಶರೀರಕ್ಕಿಂತ ಬೇರೆಯಾದವರೆಂಬ ಅರಿವಿನೊಡನೆ ಕರ್ಮಯೋಗವನ್ನು ಅನುಷ್ಠಿಸಿ ಅದರಿಂದ ನೇರವಾಗಿ ಅಥವಾ ಜ್ಞಾನಯೋಗದ ಮೂಲಕವೋ ಆತ್ಮಸಾಕ್ಷಾತ್ಕಾರವನ್ನು ಪಡೆಯಬಹುದೆಂಬುದು ತಿಳಿಸಿದನು. ಕರ್ಮಯೋಗದ ತಿಳನನ್ನು ತಿಳಿಸಿ ಅದರಿಂದ ಜ್ಞಾನಯೋಗವೆಂದು ಹೇಳುವ ಸ್ಥಿತಪ್ರಜ್ಞತೆ ಉಂಟಾಗುವುದೆಂದು, ಆ ಸ್ಥಿತಪ್ರಜ್ಞತೆ ಆತ್ಮದರ್ಶನವನ್ನುಂಟು ಮಾಡುವುದೆಂದು ಸಂಗ್ರಹವಾಗಿ ನಿರೂಪಿಸಿ, ಆತ್ಮದರ್ಶನಕ್ಕೆ ಉಪಾಯವಾದ ಕರ್ಮಯೋಗ ಮತ್ತು ಜ್ಞಾನಯೋಗಗಳನ್ನು ವಿವರಗಳನ್ನು 3, 4, 5 ಮತ್ತು 6 ಅಧ್ಯಾಯಗಳಲ್ಲಿ ತಿಳಿಸಿದ್ದಾನೆ. ಮೇಲೆ ಹೇಳ್ತಕ್ಕಂಥದ್ದೆಲ್ಲ ಕರ್ಮಯೋಗ ಜ್ಞಾನಯೋಗ ವಿವರಣೆ. ಅದಕ್ಕೋಸ್ಕರವಾಗಿ ಆತ್ಮದರ್ಶನಕ್ಕಾಗಿ, ಆತ್ಮದರ್ಶನ ಪರಮಾತ್ಮ ದರ್ಶನಕ್ಕೆ ಬುನಾದಿ. ಅರ್ಜುನ ಕೇಳಿದ ಪ್ರಶ್ನೆಗಳಿಗೆ ಸಮಾಧಾನಗಳನ್ನು ಶ್ರೀ ಕೃಷ್ಣ ಹೇಳಿ ಈ ಅಂಶಗಳನ್ನು ಸ್ಪಷ್ಟಪಡಿಸುತ್ತಾನೆ. ಇದು ಯಾವುದರಲ್ಲಾಯಿತು? 2ನೇ ಅಧ್ಯಾಯದಲ್ಲಿ. ಈ ಅಧ್ಯಾಯದಲ್ಲಿ ಕರ್ಮಯೋಗ ಮತ್ತು ಜ್ಞಾನಯೋಗ ಇವು ಬೇರೆ ಬೇರೆಯಾದ 2 ಮಾರ್ಗಗಳೆಂದು ಸಾಧಕರು ತಮ್ಮ ಸಾಮರ್ಥ್ಯಕ್ಕನುಸಾರ ಇವುಗಳಲ್ಲಿ ಒಂದನ್ನು ಆರಿಸಿಕೊಳ್ಳಬಹುದೆಂದು, ಆದರೂ ಇವೆರಡರಲ್ಲಿ ಕರ್ಮಯೋಗವನ್ನು ಆರಿಸಿಕೊಳ್ಳುವುದು ಒಳ್ಳೆಯದೆಂದು ಹೇಳಿ, ಮಾಡುವ ಕರ್ಮಗಳನ್ನು ಫಲಾಪೇಕ್ಷೆ ಇಲ್ಲದೆ ಮಾಡಬೇಕು. ಜ್ಞಾನಯೋಗವನ್ನು ಕೈಕೊಳ್ಳಲು ಸಮರ್ಥರಾದವರೂ ಸಹ
ಲೋಕದ ಜನರಿಗೆ ಸರಿಯಾದ ಮಾರ್ಗ ತೋರುವುದಕ್ಕಾಗಿ ಕರ್ಮಯೋಗವನ್ನು ಅನುಸರಿಸಬೇಕು. ಮೂರನೆಯದು, ಪ್ರಕೃತಿಯ ಗುಣಗಳಾದ ಸತ್ವರಜಸ್ತಮಗಳು ಅವುಗಳಿಗೆ ಅನುರೂಪವಾದ ಕಾರ್ಯಗಳನ್ನು ಮಾಡುತ್ತವೆ ಎಂದು ಅನುಸಂಧಾನ ಮಾಡುತ್ತಾ ತಾನು ಕೆಲಸದಲ್ಲಿ ಪ್ರವೃತ್ತನಾಗಿರುವಾಗಲೂ ಅಕರ್ತೃತ್ವವನ್ನು ಅನುಸಂಧಾನ ಮಾಡಬೇಕು. ಆತ್ಮ ಮಾಡುತ್ತಾ ಗುಣ ಮಾಡುತ್ತಾ ಅಂದ್ರೆ ಗುಣಕೃತ ದಾಸ್ಯ ಅನ್ನುವಂತೆ ಸತ್ವಗುಣ ಪ್ರಚುರವಾದರೆ ಒಳ್ಳೆಯ ಕೆಲಸ, ರಜೋಗುಣ ಪ್ರಚುರವಾದರೆ ಆಕ್ಟಿವಿಟಿ, ತಮೋಗುಣ ಪ್ರಚುರವಾದರೆ ನಿದ್ರೆ, ಆಲಸ್ಯ, ಪೋಸ್ಟ್ಪೋನ್ಮೆಂಟ್ ಇವೆಲ್ಲ ಉಂಟಾಗುತ್ತೆ. ಆದ್ದರಿಂದ ನಾನು ಮಾಡ್ತಾ ಇಲ್ಲ, ಗುಣಗಳು ಮಾಡಿಸ್ತಾ ಇದೆ ಇರಬೇಕು. ಸತ್ವರಜಸ್ತಮ ಗುಣಗಳು ಈ ಕಾರ್ಯವನ್ನು ಮಾಡಿಸುತ್ತಿವೆ. ನಾಲ್ಕನೆಯದಾಗಿ, ಎಲ್ಲರಿಗೂ ನಿಯಾಮಕನು ಆತ್ಮನು ಅದ ಭಗವಂತರಲ್ಲಿ ಗುಣಕೃತವಾದ ಕರ್ತೃತ್ವವನ್ನು ಅನುಸಂಧಾನ ಮಾಡಿ ಕರ್ಮಗಳನ್ನು ಮಾಡಬೇಕು. ಎಲ್ಲ ಭಗವಂತ ಮಾಡಿಸ್ತಾ ಇದ್ದಾನೆ, ಈಶ್ವರೇ ಕರ್ತೃತ್ವ ಬುದ್ಧಿ ಅನ್ನತಕ್ಕಂಥದ್ದು ತಿಳಿಸಿ ಕರ್ಮಯೋಗ ಮಾಡುವ ವಿಧಾನವನ್ನು ಉಪದೇಶಿಸಲಾಗಿದೆ. ಯಾವುದರಲ್ಲಿ? 3ನೇ ಅಧ್ಯಾಯದಲ್ಲಿ ಸಾರಾಂಶ, 4 ವಿಷಯ ತಿರುಗಿ ಹೇಳ್ತೀನಿ. ಕರ್ಮಯೋಗವನ್ನು ಫಲಾಪೇಕ್ಷೆಯಿಲ್ಲದೆ ಮಾಡಬೇಕು, ಮೊದಲನೇ ವಿಷಯ. ಅಧ್ಯಾಯದಲ್ಲೇ ಹೇಳಿದ್ದಾರೆ, ವಿವರವಾಗಿ ಹೇಳ್ತಾರೆ, ಮೊದಲನೇ 8 ಶ್ಲೋಕ. ಆಮೇಲೆ ಜ್ಞಾನವನ್ನು ಕೈಕೊಳ್ಳಲು ಸಮರ್ಥರಾದವರೂ ಸಹ ಸರಿಯಾದ ಮಾರ್ಗ ತೋರಿಸುವುದಕ್ಕೋಸ್ಕರ ಲೋಕಕ್ಷೇಮಾರ್ಥವಾಗಿ ಕರ್ಮಯೋಗವನ್ನು ಮಾಡಬೇಕು. ಜ್ಞಾನಯೋಗಿಯೂ ಸಹ ಕರ್ಮವನ್ನ ತಿಳಿಸಿದರೆ ಅದು ಲೋಕ ಸಂಗ್ರಹವಾರ್ಥ ಅಂತ ತಿಳ್ಕೋಬೇಕು. 2ನೇ 8 ಶ್ಲೋಕ. 3ನೇದು, ಪ್ರಕೃತಿಯ ಗುಣಗಳಾದ ಸತ್ವರಜಸ್ತಮಗಳು ಅವುಗಳಿಗೆ ಅನುರೂಪವಾಗಿ ಕಾರ್ಯಗಳನ್ನು ಮಾಡುತ್ತವೆ ಎಂದು ಅನುಸಂಧಾನ ಮಾಡುತ್ತಾ ತಾನು ಕೆಲಸದಲ್ಲಿ ಪ್ರವೃತ್ತನಾಗಿರುವಾಗ ಅಕರ್ತೃತ್ವ ಅನುಸಂಧಾನ ಮಾಡಬೇಕು. ಯಾರು ಮಾಡ್ತಾ ಇರೋದು? ಪ್ರಕೃತಿ ಗುಣ. ಪ್ರಕೃತಿ 3 ಗುಣದಿಂದ ಕೂಡಿದೆ, ಸತ್ವರಜಸ್ತಮ. ಈ ಸತ್ವರಜಸ್ತಮೋ ಗುಣವು ನಮಗೆ ಕೆಲಸವನ್ನು ಮಾಡಿಸುತ್ತಿದೆ ಎಂದು ತಿಳಿದುಕೊಳ್ಳಬೇಕು. ಇದು 3ನೇ ವಿಷಯ. 4ನೇದು, ಎಲ್ಲರಿಗೂ ನಿಯಾಮಕನು ಆತ್ಮನು ಆದ ಭಗವಂತರಲ್ಲಿ ಗುಣಕೃತವಾದ ಕರ್ತೃತ್ವವನ್ನು ಅನುಸಂಧಾನ ಮಾಡಿ ಕರ್ಮಗಳನ್ನು ಮಾಡಬೇಕು. ಈಶ್ವರೇ ಕರ್ತೃತ್ವ ಬುದ್ಧಿ ಎನ್ನುವಂತೆ ಪರಮಾತ್ಮನೇ ಕೆಲಸವನ್ನು ಮಾಡಿಸ್ತಕ್ಕಂಥವನು ತಿಳಿದು ಕರ್ಮಯೋಗವನ್ನು ಅನುಸಂಧಾನ ಮಾಡುವ ಕ್ರಮವನ್ನು ಉಪಯೋಗಿಸಿದ್ದಾರೆ. ಈ ಪ್ರಶ್ನೆ ಕ್ವಶನ್ ಆನ್ಸರ್, 8 ಕ್ವಶನ್ ಆನ್ಸರ್. ಅರ್ಜುನ, ದೇವ ಸ್ಥಿರಪ್ರಜ್ಞತೆ ಎಂದು ಹೇಳುವ ಜ್ಞಾನ ನಿಷ್ಠೆಯಿಂದ ಆತ್ಮಾವಲೋಕನವಾಗುವರೆಂದು ಹೇಳಿದೆ ಅಷ್ಟೇ. ಏಷಾ ಬ್ರಾಹ್ಮಿ ಸ್ಥಿರಿತ್ವಾರ್ಥ ನೈನಂ ಪ್ರಾಪ್ಯ ವಿಮುಖ್ಯೇಸಿ ಅಂತ ಹೇಳಿಬಿಟ್ಟು ಬ್ರಾಹ್ಮಿ ಸ್ಥಿತಿಯನ್ನು ಹೇಳಿದ ಕೊನೆಯ ಶ್ಲೋಕದಲ್ಲಿ, 2ನೇ ಅಧ್ಯಾಯದ ಸಾರಾಂಶ. ಅದು ಸರಿ, ಎಲ್ಲಾ ಇಂದ್ರಿಯಗಳ ಮನಸ್ಸಿನ ವ್ಯಾಪಾರಗಳನ್ನು ತಡೆಯುವುದರಿಂದ ಆ ಜ್ಞಾನ ನಿಷ್ಠೆ ಉಂಟಾಗುವರೆಂದು ತಿಳಿಸಿದೆ. ಇಂದ್ರಿಯ ನಿಗ್ರಹದಿಂದ ಜ್ಞಾನ ನಿಷ್ಠೆ ಬರುತ್ತೆ ಎಂದು ಹೇಳಿದಿರಿ. ಹೀಗೆ ಎಲ್ಲಾ ಇಂದ್ರಿಯಗಳ ವ್ಯಾಪಾರಗಳನ್ನು ನಿಲ್ಲಿಸುವುದರ ಮೂಲಕ ಆತ್ಮಾವಲೋಕವನ್ನು ಸಾಧಿಸಬೇಕೆಂದಲ್ಲವೇ ನೀನು ಹೇಳಿದ್ದು? ನಿನ್ನ ಅಭಿಪ್ರಾಯದಲ್ಲಿ ಹೀಗೆ ಜ್ಞಾನಯೋಗ ಕರ್ಮಯೋಗಕ್ಕಿಂತ ಹೆಚ್ಚಾದದಾದರೆ ನನ್ನನ್ನೇಗೆ ಸಕಲೇಂದ್ರಿಯ ವ್ಯಾಪಾರಗಳಲ್ಲಿ ತೊಡಗುವ ಕರ್ಮಯೋಗದಲ್ಲಿ ತೊಡಗಿಸುವುದೇ? ಸ್ಥಿರಪ್ರಜ್ಞನಿಗೆ ಎಲ್ಲವೂ ಸಿಗುತ್ತೆ ಅಂತ ಹೇಳಿದ್ರಿ, ನನ್ನ ಕರ್ಮಯೋಗದಲ್ಲಿ ನನ್ಯಾಕ್ರಿ ತಗಲಾಗ್ತೀರಿ? ಅಪ್ಪ ಜನಾರ್ದನ, ಒಂದೆರಡನೊಂದು ಕೂಡಿಕೊಂಡಂತೆ ಹೇಳಿದ ಈ ಮಾತುಗಳಿಂದ ನನ್ನ ಬುದ್ಧಿಯನ್ನು ನೀನು ಮೋಹಕ್ಕೊಳಪಡಿಸುವಂತೆ ತೋರುತ್ತದೆ. ಆದ್ದರಿಂದ ಒಂದೆರಡನೊಂದನ್ನು ಬೆರೆಸದೆ ಒಂದು ಮಾತು ಹೇಳು. ಆದ್ದರಿಂದ ನಾನು ಅರಿತಿಸಬೇಕಾದದ್ದು ನಿಶ್ಚಯಿಸಿ ಶ್ರೇಯಸ್ಸನ್ನು ಪಡೆಯುತ್ತೇನೆ. ಶ್ರೇಯಸ್ಸು ಬ್ರೂಹಿತನ್ಮೇ ಸುನಿಶ್ಚಿತಂ, ನನಗೆ ಶ್ರೇಯಸ್ಕರವಾರದನ್ನು ಹೇಳಪ್ಪ, ನನಗೆ ಕನ್ಫ್ಯೂಷನ್ ಬಂದ್ಬಿಡಿದೆ ಅಂತ. ಅಪ್ಪ ಅನಘ ಪಾಪವಿಲ್ಲದೆ ಅರ್ಜುನ, ನಾನು ಮೊದಲು ಹೇಳಿದ್ದನ್ನು ನೀನು ಸರಿಯಾಗಿ ತಿಳಿಯಲಿಲ್ಲ. ಬೇರೆ ಬೇರೆ ರೀತಿಯ ಅಧಿಕಾರಿಗಳಿಂದ ಕೂಡಿದ ಈ ಲೋಕದಲ್ಲಿ ಇರುವ ಬೇರೆ ಬೇರೆ 2 ಮಾರ್ಗಗಳನ್ನು ನಾನು ಹೇಳಿದೆ.
ಮೋಕ್ಷಾಭಿಲಾಷೆ ಉಂಟಾದವರೆಲ್ಲ ಜ್ಞಾನಯೋಗಕ್ಕೆ ತಟ್ಟನೆ ಅಧಿಕಾರಿಗಳಾಗಲಾರರು. ತಕ್ಷಣ ಜ್ಞಾನಯೋಗ ಅನುಭವಿಸೋಕ್ಕಾಗಲ್ಲ. ಕರ್ಮಯೋಗ ಮಾಡಿಯೇ ಜ್ಞಾನಯೋಗಕ್ಕೆ ಬರಬೇಕು. ಫಲದಲ್ಲಿ ಅಪೇಕ್ಷೆ ಇಲ್ಲದೆ ಕೇವಲ ಪರಮಪುರುಷನ ಆರಾಧನೆ ಎಂಬ ಭಾವದಿಂದ ಮಾಡಿದ ಕರ್ಮಗಳಿಂದ ಮನಸ್ಸಿಗೆ ಕಶ್ಮಲವೆಲ್ಲ ಮೊದಲು ತೊಳೆದು ಹೋಗಬೇಕು. ಮನಸ್ಸಿನಲ್ಲಿ ಕಶ್ಮಲ ತಡೆಯಬೇಕು. ಅದಕ್ಕೋಸ್ಕರ ಭಗವದ್ ಆರಾಧನೆ ಮಾಡಬೇಕು. ಆಮೇಲೆ ಜ್ಞಾನಯೋಗಕ್ಕೆ ಅಧಿಕಾರ ಬರುತ್ತದೆ. ಸಾಂಖ್ಯರಿಗೆ ಎಂದರೆ ಜೀವಾತ್ಮನನ್ನೇ ಕುರಿತು ಚಿಂತಿಸಬಲ್ಲವರಿಗೆ ಜ್ಞಾನಯೋಗ ಎಂದು, ವಿಷಯಗಳಿಂದ ವ್ಯಾಕುಲವಾದ ಬುದ್ಧಿಯುಳ್ಳವರಿಗೆ ಕರ್ಮಯೋಗವೆಂದು ತಿಳಿಸಿದೆ. ಪ್ರವೃತ್ತಿ ಮಾರ್ಗದಲ್ಲಿರುವವರಿಗೆ, ಸಂಸಾರದಲ್ಲಿರುವವರಿಗೆ ಕರ್ಮಯೋಗ, ನಿವೃತ್ತಿ ಮಾರ್ಗವಾದ ಸಾಂಖ್ಯಯೋಗದಲ್ಲಿರುವವರಿಗೆ ಜ್ಞಾನಯೋಗ ಅಂತ ಹೇಳಿದೆ. ನಾನೇನು ವಿರುದ್ಧವಾದನ್ನಾಗಲಿ ವ್ಯಾಮಿಷ್ಟವಾದನ್ನ ಹೇಳಿಲ್ಲವಲ್ಲ ಅಂತ ಹೇಳ್ತಾರೆ. ಅಪ್ಪ ಧನಂಜಯ, ಶಾಸ್ತ್ರೀಯವಾದ ಕರ್ಮಗಳನ್ನು ಆರಂಭ ಮಾಡದಿದ್ದ ಮಾತ್ರಕ್ಕೆ ಜ್ಞಾನಯೋಗ ಉಂಟಾಗುವುದಿಲ್ಲ. ಆರಂಭಿಸಿದ ಶಾಸ್ತ್ರೀಯ ಕರ್ಮವನ್ನು ತ್ಯಾಗ ಮಾಡಿದ್ರಿಂದಲೂ ಜ್ಞಾನನಿಷ್ಠೆ ಉಂಟಾಗದು. ಆರಂಭ ಮಾಡದೇ ಇದ್ರೂ ಸಿಗೋಲ್ಲ, ತ್ಯಾಗದಿಂದಲೂ ಬರೋಲ್ಲ. ಇಷ್ಟರಿಂದ ಸಿದ್ಧಿಯನ್ನು ಪಡೆಯಲಾರ. ಹಾಗಾದ್ರೆ ಹೇಗೆ ಬರುತ್ತದೆ ಹೇಳಿ ಸ್ವಾಮಿ, ಸ್ವಲ್ಪ ವಿಹಿತವಾಗಿ ಅರ್ಥ ಆಗಲ್ಲ. ಫಲಾಪೇಕ್ಷೆ ಇಲ್ಲದೆ ಕರ್ಮಗಳನ್ನು ಮಾಡುತ್ತಾ ಅವುಗಳಿಂದ ಭಗವಂತನನ್ನು ಆರಾಧಿಸಬೇಕು. ನಿತ್ಯ ಭಗವದ್ ಆರಾಧನೆ ಮಾಡಿ. ನಮ್ಮ ಇವರು ಮಾಡ್ತಾರೆ, ಡೈಲಿ ತೋರಿಸ್ತಾರೆ ಆರಾಧನೆನ. ಕೋವಿಲಾಳ್ವಾರ್ ತೋರಿಸಿ ಆರಾಧನೆ ಮಾಡಿದ್ದು ತೋರಿಸ್ತಾರೆ. ಇದರಿಂದ ತಮ್ಮ ತಮ್ಮ ಪಾಪರಾಶಿಯನ್ನು ಹೋಗಲಾಡಿಸಿಕೊಳ್ಳಬೇಕು. ಆರಾಧನೆ ಯಾತಕ್ಕೆ ಮಾಡ್ತೀವಿ? ಪಾಪ ಕಳೆಯುವುದಕ್ಕೋಸ್ಕರವಾಗಿ. ಹೀಗೆ ಇಂದ್ರಿಯಗಳನ್ನು ಜಯಿಸಿ ಅವರು ಜ್ಞಾನನಿಷ್ಠೆಯನ್ನು ಹೊಂದುತ್ತಾರೆ. ಈ ಥರ ಮಾಡ್ತಾ ಮಾಡ್ತಾ ಇದ್ದರೆ ಅಂಥವನಿಗೆ ಜ್ಞಾನನಿಷ್ಠೆ ಉಂಟಾಗುತ್ತೆ. ಹೇ ಧನಂಜಯ, ಈ ಲೋಕದಲ್ಲಿರುವ ಯಾವನೇ ಆಗಲಿ ಏನಾದರೂ ಕೆಲಸವನ್ನು ಮಾಡದೆ ಒಂದು ಕ್ಷಣವೂ ಇರಲಾರ. ಏನಾದರೂ ಕೆಲಸ ಮಾಡ್ತಾನೆ ಇರ್ತಾನೆ ಮನುಷ್ಯ. ಪ್ರಾಚೀನ ಕರ್ಮಕ್ಕನುಗುಣವಾಗಿ ಎಲ್ಲರೂ ಗುಣಗಳಿಗೆ ವಶರಾಗಿದ್ದಾರೆ. ಆ ಗುಣಗಳು ಸತ್ವ, ರಜಸ್ಸು ಮತ್ತು ತಮಸ್ಸು ಎಂಬುವು. ಆದ್ದರಿಂದ ಹೇ ಅರ್ಜುನ, ಲೋಕದ ಜನರು ಈ ಗುಣಗಳಿಗೆ ಅಧೀನರಾಗಿರುವುದರಿಂದ ಕರ್ಮಯೋಗ ಮಾಡದೆ ಜ್ಞಾನಯೋಗ ಉಂಟಾಗದು. ಮೊದಲು ಕರ್ಮಯೋಗ ಮಾಡಬೇಕು. ಕರ್ಮಯೋಗ ಅಂದ್ರೆ ಕೆಲಸ ಮಾಡೋದು. ಕೆಲಸ ಮಾಡದೆ ಧ್ಯಾನ ಮಾಡಕ್ಕೆ ಹೋಗ್ಬೇಡಿ. ಹೇಗೆ ಮಾಡಬೇಕು? ಅರಿವಿನಿಂದ ಮಾಡಬೇಕು, ಬುದ್ಧಿಯಿಂದ ಮಾಡಬೇಕು. ಕರ್ಮಯೋಗದಿಂದ ಪಾಪನಾಶವಾಗುತ್ತದೆ. ಪಾಪನಾಶವಾದರೆ ಈ ಗುಣಗಳು ಅದರಿಗೆ ವಶವಾಗುವುದು. ಅದರಿಂದ ಮೋಕ್ಷಕ್ಕಾಗಿ ಪ್ರವೃತ್ತಿ ಮಾಡಲು ಅನುಕೂಲವಾಗುತ್ತದೆ. ಆಗ ಅವರ ಅಂತಃಕರಣ ನಿರ್ಮಲವಾಗುತ್ತದೆ. ಏಕೆಂದರೆ ರಜಸ್ಸು ಮತ್ತು ತಮಸ್ಸುಗಳ ಪ್ರಾಬಲ್ಯ ಅಡಗುತ್ತದೆ ಮತ್ತು ಅವುಗಳಿಂದಾಗುವ ರಾಗದ್ವೇಷಗಳು ಹೋಗುತ್ತವೆ. ಆದ್ದರಿಂದ ಕರ್ಮಯೋಗ ಮಾಡಿ ಅದರಿಂದ ಪ್ರಾಚೀನ ಪಾಪವನ್ನು ನಾಶಪಡಿಸದೇ ಇದ್ದರೆ ಜ್ಞಾನಯೋಗ ಸಿದ್ಧಿಸುವುದಿಲ್ಲ. ಪಾಪಾಪನೋದನ ಹೇಗೆ? ಕರ್ಮಯೋಗದಿಂದ. ಮೂರನೇ ಪ್ರಶ್ನೆ, ಇದರರ್ಥ ನೀನು ಹೇಳಿದಂತೆ ಕರ್ಮಯೋಗ ಮಾಡದೆ ನೇರವಾಗಿ ಜ್ಞಾನಯೋಗದಲ್ಲಿ ಏಕೆ ತೊಡಗಬಾರದು? ಆಗ ಆರಂಭಿಸಿದ್ರೆ ಏನಾಗುತ್ತೆ? ನಾನು ಇದನ್ನ ಏನು ಬೇಡ, ನಮ್ಮ ಮೂಡಿ ಕೂದ್ಬಿಡ್ತೀನಿ ಸ್ವಾಮಿ, ಭಗವದ್ ಧ್ಯಾನ ಮಾಡಿಕೊಂಡು ಅಂದರೆ ಸರೋವಲ್ಲ. ಕೃಷ್ಣ ಹೇಳ್ತಾನೆ ಅದಕ್ಕೆ, ಇಂದ್ರಿಯಗಳನ್ನು ಅವುಗಳ ವಿಷಯಗಳಿಂದ ಕಷ್ಟಪಟ್ಟು ದೂರ ಮಾಡಿದರೂ ಆ ವಿಷಯಗಳನ್ನೇ ಮನಸ್ಸಿನಲ್ಲಿ ನೆನೆಯುವನು. ಆದ್ದರಿಂದ ಮಿಥ್ಯಾಚಾರವೆನಿಸುವನು. ಕರ್ಮಯೋಗದಿಂದ ಪಾಪವನ್ನು ಕಳೆದು ಹಾಕದ ಕಾರಣ ಮನಸ್ಸು ಅಂಥವನಿಗೆ ವಶವಾಗಿರುವುದಿಲ್ಲ. ಅವನು
ಆತ್ಮಜ್ಞಾನಕ್ಕಾಗಿ ಪ್ರಯತ್ನಿಸಿದರೂ ಆತ್ಮನಲ್ಲಿ ಮನಸ್ಸು ವಿಮುಖವಾಗಿರುವುದು. ಆದ್ದರಿಂದ ಅಂಥವನು ಆತ್ಮನನ್ನು ನೆನೆಯದೆ ವಿಷಯಗಳನ್ನೇ ನೆನೆಯುವನು. ಅವನ ಸಂಕಲ್ಪ ಬಂದಾದರೆ ನಡವಳಿಕೆಯೇ ಬೇರೆಯಾಗುವುದು. ಅವನ ತನ್ನ ಪ್ರಯತ್ನದಲ್ಲಿ ವಿಫಲನಾಗಿ ಸಂಸಾರದಲ್ಲಿ ಸಿಕ್ಕಿ ಬೀಳುವನು. ಆತ್ಮಚಿಂತನೆ ಆತ್ಮನ್ಯೇವಾತ್ಮನಾ ತುಷ್ಟ ಸ್ಥಿರಪ್ರಜ್ಞೆ ಸ್ತರೋಚ್ಯತೆ ಅಂತ ಸ್ಥಿರಪ್ರಜ್ಞೆ ಲಕ್ಷಣ ಒಂದು ಹೇಳಿದ್ವಿ. ಹಾಗಂದರೇನು? ಈ ಸದಾ ಆತ್ಮಚಿಂತನೆಯಲ್ಲೇ ಇರಬೇಕಾದ್ರೆ ಧ್ಯಾನ ಯೋಗ ಜ್ಞಾನ ಯೋಗ ನಿನಗೆ ಸಿದ್ಧಿಸುತ್ತೆ. ನೀನು ಆತ್ಮಚಿಂತನೆ ಒಂದು ಬಿಟ್ಟು ಏನೇನನ್ನು ಯೋಚನೆ ಮಾಡ್ತಾ ಇದ್ದರೆ ನಿನಗೆ ಹೆಂಗೆ ಸಿಗುತ್ತೆ? ಅದಕ್ಕೋಸ್ಕರ ಕರ್ಮಯೋಗವನ್ನು ನೋಡಬೇಕು. ಕರ್ಮಯೋಗ ಅಂತಂದ್ರೆ ಭಗವದ್ ಆರಾಧನೆ, ಪಾಪಾಪನೋದನ. ಆದ್ದರಿಂದ ಇದನ್ನು ಮನಸ್ಸನ್ನು ಇಟ್ಟುಕೊಂಡು ಮೊದಲು ಜ್ಞಾನಯೋಗಕ್ಕೆ ಹೋಗಬಾರದು ಎಂದು ನಾನು ಹೇಳಿದ್ದುದು. ತನ್ನ ಇಂದ್ರಿಯಗಳನ್ನು ಶಾಸ್ತ್ರೀಯವಾದ ಕರ್ಮಗಳಲ್ಲಿ ತೊಡಗಿಸಬೇಕು. ಆತ್ಮಾವಲೋಕನಕ್ಕಾಗಿ ಯತ್ನಿಸುವ ಮನಸ್ಸಿನಿಂದ ಇಂದ್ರಿಯಗಳನ್ನು ಅಡಗಿಸಬೇಕು. ಹೀಗೆ ಮೊದಲಿಂದ ರೂಢಿಯಾಗಿರುವ ಕರ್ಮಗಳನ್ನು ಅನಾಸಕ್ತಿಯಿಂದ ಯಾವನು ಮಾಡುವನೋ ಅವನು ಹೆಚ್ಚಳವನ್ನು ಹೊಂದುತ್ತಾನೆ. ಏಕೆಂದರೆ ಅವರಲ್ಲಿ ಯಾವ ಪ್ರಮಾದಕ್ಕೂ ಆಸ್ಪದವಾಗಿರುವುದಿಲ್ಲ. ಆದ್ದರಿಂದ ಕುಂತಿ ಪುತ್ರನೇ, ಪ್ರಕೃತಿ ಸಂಸರ್ಗ ಹೊಂದಿರುವ ನೀನು ಅನುಷ್ಠಿಸಲು ಸುಲಭವಾದುದು, ಪ್ರಮಾದವಿಲ್ಲದು ಆದ ಕರ್ಮಯೋಗವನ್ನೇ ಮಾಡಬೇಕು. ಜ್ಞಾನ ನಿಷ್ಠೆಗಿಂತ ಇದು ಶ್ರೇಷ್ಠವಾದದ್ದು. ಇವನು ಕ್ಷತ್ರಿಯ ಅರ್ಜುನ. ಕ್ಷತ್ರಿಯ ಏನು ಮಾಡಬೇಕು? ಕುಲಧರ್ಮವನ್ನು ನಿಷ್ಠಿಸಬೇಕು. ಕುಲಧರ್ಮ ಅಂದ್ರೆ ಏನು? ಯುದ್ಧ ಮಾಡೋದು. ಅದು ಬಿಟ್ಟು ಹಾಗೆ ಎಲ್ಲ ಏನೋ ಮಾಡ್ತೀನಿ ಅಂತಂದ್ರೆ ಅದೆಲ್ಲ ಅಧರ್ಮ ಆಗುತ್ತೆ. ಜ್ಞಾನ ನಿಷ್ಠೆಗೆ ಯಾರವರೆಗೂ ಸಹ ಕರ್ಮನಿಷ್ಠೆಯೇ ಒಳ್ಳೆಯದು. ಜ್ಞಾನ ನಿಷ್ಠೆಯನ್ನು ಮೊದಲು ಅಭ್ಯಾಸ ಮಾಡಿರುವುದಿಲ್ಲ. ಅದು ಮಾಡಲು ಕಷ್ಟಕರ. ಅದರಲ್ಲಿ ಪ್ರಮಾದಗಳಿಗೆ ಆಸ್ಪದವುಂಟು. ಇವು ಯಾವುವೂ ಕರ್ಮನಿಷ್ಠೆಗೆ ಇಲ್ಲ. ಎಲ್ಲ ಕರ್ಮಗಳನ್ನು ಬಿಟ್ಟು ಜ್ಞಾನಯೋಗ ಮಾಡುವುದೆಂದು ಹೊರಟ್ರೆ ನಿನಗೆ ಶರೀರ ಧಾರಣವೂ ಸಿದ್ಧಿಸುವುದಿಲ್ಲ. ನಿನ್ಮೈ ನೀರು ನೋಡ್ಕೊಳಕ್ಕಾಗೋದಿಲ್ಲ. ಸುಮ್ಮನೆ ಮೂಗಿ ಕೂತ್ಕೊಳ್ತೇವೆ, ಸೊಳ್ಳೆ ಬಂದು ಕೂತ್ಕೊಳ್ಳುತ್ತೆ. ಸೊಳ್ಳೆ ಓಡಿಸಬೇಕು, ಜ್ಞಾನ ಹೊರಟು. ಹೀಗೆ ಎಲ್ಲಾ ಕರ್ಮಗಳನ್ನು ಬಿಟ್ಟು ಜ್ಞಾನಯೋಗ ಮಾಡುವುದೆಂದು ಹೊರಟ್ರೆ ನಿನಗೆ ಶರೀರ ಧಾರಣವು ಸಿದ್ಧಿಸುವುದಿಲ್ಲ. ಸಾಧನೆ ಮುಗಿಯುವವರೆಗೆ ಶರೀರ ಇರಲೇಬೇಕಲ್ಲವೇ? ಸಾಧನೆಗೆ ತೊಡಗುವಾಗಲೇ ಸಿದ್ಧಿಯಾಗುವುದಿಲ್ಲ. ಆದ್ದರಿಂದ ಶರೀರವನ್ನು ಉಪೇಕ್ಷಿಸಲಾಗದು. ಆದ್ದರಿಂದ ಕರ್ಮಗಳನ್ನೆಲ್ಲ ಬಿಟ್ಟು ಜ್ಞಾನಯೋಗಕ್ಕೆ ಹೋಗುವುದು ಶಕ್ಯವಿಲ್ಲ. ಅಪ್ಪ ಪಾರ್ಥ, ಕರ್ಮಯೋಗದಲ್ಲಿರುವ ಮತ್ತೊಂದು ವಿಶೇಷವನ್ನು ಹೇಳುತ್ತೇನೆ ಕೇಳು. ಕರ್ಮಯೋಗದಲ್ಲಿ ನಾನು ಕರ್ತೃವಲ್ಲ, ಈ ಕರ್ತೃತ್ವ ಗುಣಕೃತವಾದುದು ಎಂದು ಅನುಸಂಧಾನ ಮಾಡಬೇಕು. ಯಾರು ಮಾಡಿಸ್ತಾ ಇರೋರು? ಭಗವಂತ. ಹೀಗೆ ಮಾಡುವಾಗ ಆತ್ಮವಸ್ತುವಿನ ನಿಜವಾದ ಸ್ವರೂಪವನ್ನು ಕುರಿತು ಅನುಸಂಧಾನ ಮಾಡಬೇಕು. ಆದ್ದರಿಂದ ಜ್ಞಾನಯೋಗದ ಅಂಶವೂ ಇದರಲ್ಲಿ ಅಂತರ್ಗತವಾಗಿದೆ. ಪ್ರಕೃತಿ ಸಂಪರ್ಕದಿಂದ ಸಹಜವೂ ಸುಲಭವೂ ದೋಷರಹಿತವೂ ಆದ ಕರ್ಮಯೋಗವೇ ಜ್ಞಾನಯೋಗಾಧಿಕಾರಿಗೆ ಶ್ರೇಯಸ್ಕರವಾಗದು. ನೀನು ಅದರಿಂದ ಕರ್ಮಯೋಗವನ್ನೇ ಮಾಡು. ಏನು ಕರ್ಮಯೋಗ? ಕ್ಷತ್ರಿಯ ಧರ್ಮಾನುಪಾಲನೆ. ಅರ್ಜುನರಿಗೆ ಸರಿ ಪ್ರಶ್ನೆ. ಅರ್ಜುನ್ ಇನ್ನೊಂದು 4ನೇ. ಭಗವನ್ನೇ, ಜ್ಞಾನಯೋಗಾಧಿಕಾರಿಗೂ ಕರ್ಮಯೋಗವೇ ಶ್ರೇಯಸ್ಕರ ನೀನು ಹೇಳುತ್ತೀಯೆ. ಇದು ಸರಿ ಇರಬಹುದು. ಆದರೆ ದ್ರವ್ಯಾರ್ಜನೆ, ಸಂಪಾದನೆ, ಮಹಾಯಜ್ಞಗಳು ಇವುಗಳನ್ನು ಮಾಡುವಾಗ ಅಹಂಕಾರ ಮಮಕಾರಕಾರಿಗಳಿಗೂ ರಾಗ ದ್ವೇಷ ಅಭಿನಿವೇಶಗಳಿಗೂ ಆಸ್ಪದವಾಗುವುದಿಲ್ಲವೇ? ಇವು ಮನಸ್ಸನ್ನು ವ್ಯಾಘ್ರಗೊಳಿಸುತ್ತವೆಯಲ್ಲವೇ? ನಾಶವಾಗದೆ ಉಳಿದಿರುವ ಪ್ರಾಚೀನವು ಪ್ರಬಲವು ಆದ ಕರ್ಮವಾಸನೆ ಮತ್ತೀಗ ಮಾಡುವ ಕರ್ಮದಿಂದ ಹೆಚ್ಚಾಗಿ ಸಂಸಾರಕ್ಕೆ ನಮ್ಮನ್ನು ತಳ್ಳುವುದಿಲ್ಲವೇ? ನೀ ಕರ್ಮ ಮಾಡದಷ್ಟು ಸಂಸಾರ ತಳ್ಳುತ್ತಲ್ವೇ ಅಂತ ಪ್ರಶ್ನೆ ಮಾಡ್ತಾನೆ. ಅರ್ಜುನ, ನಿನ್ನ ಸಂದೇಹಕ್ಕೆ ಕಾರಣವಿಲ್ಲ. ಯಜ್ಞವೇ ಮೊದಲಾದ ಶಾಸ್ತ್ರೀಯ ಕರ್ಮಗಳಿಗಾಗಿ
ಮಾಡುವ ದ್ರವ್ಯಾರ್ಜನೆ ಮೊದಲಾದ ಕರ್ಮಗಳು ಬಂಧಕವಲ್ಲ. ಇವುಗಳಿಂದ ಬೇರೆಯಾದ ಅಂದ್ರೆ ಆತ್ಮಾತ್ಮೀಯ ಪ್ರಯೋಜನಕ್ಕಾಗಿ ಮಾಡುವ ಕರ್ಮಗಳು ಸಂಸಾರಿ ಚೇತನರಿಗೆ ಬಂಧಕವಾಗುತ್ತವೆ. ಆದ್ದರಿಂದ ಕೌಂತೆಯ, ಯಜ್ಞಾರ್ಥಕ್ಕಾಗಿ ದ್ರವ್ಯಾರ್ಜನಾದಿ ಕರ್ಮಗಳನ್ನು ಮುಕ್ತ ಸಂಗನಾಗಿ ನಡೆಸು. ಯಜ್ಞಾರ್ಥ ಅಂದ್ರೆ ದೇವರ ಕೆಲಸಕ್ಕೋಸ್ಕರವಾಗಿ, ಧ್ರುವಾರಾಧನಕ್ಕೋಸ್ಕರವಾಗಿ ದ್ರವ್ಯಾರ್ಜನಾ ಕರ್ಮಗಳನ್ನು ಮುಕ್ತ ಸಂಗನಾಗಿ ನಡೆಸು, ಫಲಾಪೇಕ್ಷೆ ಇಲ್ಲದೆ. ಅವು ನಿನಗೆ ಬಂಧಕವಾಗುವುದಿಲ್ಲ. ಆ ಯಜ್ಞಾದಿಗಳಿಂದ ಭಗವಂತನನ್ನು ನೀನು ಆರಾಧಿಸಿದರೆ ಅದರಿಂದ ಪ್ರೀತನಾದ ಪರಮಪುರುಷನು ಅನಾದಿಕಾಲ ಪ್ರವೃತ್ತವಾದ ಕರ್ಮವಾಸನೆಯನ್ನು ಕಳೆದು ಹಾಕಿ ವ್ಯಾಕುಲತೆಯನ್ನು ಹೋಗಲಾಡಿಸಿ ಆತ್ಮಾವಲೋಕವನ್ನು ಅನುಗ್ರಹಿಸುತ್ತಾನೆ. ಭಗವಂತನೇ ಎಲ್ಲವನ್ನು ಅನುಗ್ರಹಿಸಬೇಕು. ಅರ್ಜುನ ಸರ್ವೇಶ್ವರನೂ ಸೃಷ್ಟಿಕರ್ತನೂ ಪರಮಾತ್ಮನೂ ಆದ ಪ್ರಜಾಪತಿಯು ಅಚೇತನ ಸಮಾನರಾಗಿದ್ದ ಚೇತನರನ್ನು ನೋಡಿ ಕರುಣೆಯಿಂದ ಅವರನ್ನು ಉದ್ಧಾರ ಮಾಡಲು ಸೃಷ್ಟಿ ಮಾಡಿದನು. ಆಗ ಅವರ ಯಜ್ಞಗಳನ್ನು ಸೃಜಿಸಿದನು. ಮತ್ತು ಸಹೇಜ್ಞ ಪ್ರಜಾ ಸೃಷ್ಟ ಪ್ರಜಾಪತಿ ಅಂತಂದುಬಿಟ್ಟು ಹೇಳ್ತಾನೆ. ಮತ್ತು ಅವರನ್ನು ಕುರಿತು ನನ್ನ ಆರಾಧನಾ ರೂಪವಾದ ಯಜ್ಞದಿಂದ ನಿಮ್ಮ ಅಭಿವೃದ್ಧಿ ಮಾಡಿಕೊಳ್ಳಿ. ಈ ಯಜ್ಞವು ನಿಮಗೆ ಇಷ್ಟವಾದ ಪರಮಪುರುಷಾರ್ಥವನ್ನು, ಅದಕ್ಕನುಗುಣವಾದ ಆಶೆಗಳನ್ನು ತುಂಬಿಕೊಡಲಿ. ದೇವತಾರಾಧನ ರೂಪವಾದ ಈ ಯಜ್ಞದಿಂದ ನನ್ನ ಶರೀರಭೂತರಾದ ದೇವತೆಗಳನ್ನು ನೀವು ಆರಾಧಿಸಿ. ವರುಣದಿಂದ ಆರಾಧಿಸಿದರೆ ಮಳೆ ಬರುತ್ತೆ, ಅಗ್ನಿಯಿಂದ ಆರಾಧಿಸಿದರೆ ದುಡ್ಡು ಸಿಗುತ್ತೆ. ಹೀಗೆ ಆರೋಗ್ಯಂ ಭಾಸ್ಕರಾದಿಚ್ಛೆ, ಸೂರ್ಯ ನಮಸ್ಕಾರ ಮಾಡಿದ್ರೆ ಆರೋಗ್ಯ ಸಿಗುತ್ತೆ, ಈಶ್ವರನ ಪೂಜೆ ಮಾಡಿದ್ರೆ ಜ್ಞಾನ ಸಿಗುತ್ತೆ. ಹೀಗೆ ಒಂದು ದೈವವನ್ನು ನೀವು ಪ್ರಾರ್ಥಿಸೇ ನನ್ನ ಶರೀರಭೂತರಾದ ದೇವತೆಗಳನ್ನು ನೀವು ಆರಾಧಿಸಿ, ಯಜ್ಞದಿಂದ ನೀವು ಆರಾಧಿಸಿದ ದೇವತೆಗಳು ನೀವು ಅಪೇಕ್ಷಿತ ಅನ್ನಪಾನಾದಿಗಳನ್ನು ನಿಮಗಿತ್ತು ನಿಮ್ಮನ್ನು ಪೋಷಿಸಲಿ. ಹೀಗೆ ಒಬ್ಬರದೊಬ್ಬರು ಭಾವಿಸುವುದರಾಗಿ ಪರಮಶ್ರೇಯಸ್ಸಾರ ಮೋಕ್ಷವನ್ನು ಪಡೆಯುವುದರಾಗಿ ಯಜ್ಞಗಳಿಂದ ನೀವು ಆರಾಧಿಸಿದ ದೇವತೆಗಳು ನಿಮಗೆ ಇಷ್ಟವಾದ ಭೋಗಗಳನ್ನು ನೀಡುತ್ತಾರೆ. ಆದರೆ ತಮ್ಮ ಆರಾಧನೆಗಾಗಿ ಅವರು ಕರುಣಿಸುವುದನ್ನು ಅವರಿಗೆ ಸಲ್ಲಿಸದೆ ಯಾರು ಊಟ ಮಾಡುವನೋ ಅವನು ಚೋರನೇ ಸರಿ. ಅಂದರೆ ದೇವತೆಗಳಿಗೆ ಪ್ರಾರ್ಥಿಸಿ ಅವರಿಗೆ ಸೇರನ್ನು ಅವರಿಗೆ ಹವಿಸ್ಸು ರೂಪದಲ್ಲಿ ಕೊಟ್ಟು ಅವರಿಂದ ನಾವು ಫಲವನ್ನು ಪಡೆಯಬೇಕು. ಆದ್ದರಿಂದ ಎಲೆ ಧನಂಜಯ, ಇಂದ್ರಾದಿ ಸಕಲ ದೇವತೆಗಳಿಗೂ ಆತ್ಮನಾಗಿರುವ ಪರಮಾತ್ಮನ ಆರಾಧನೆಕ್ಕಾಗಿಯೇ ದ್ರವ್ಯವನ್ನು ಸಂಪಾದಿಸಿ ಪಾಕ ಮಾಡಿ, ಅಂದರೆ ಅಡುಗೆ ಮಾಡಿ ಅವರಿಂದ ಯಥಾವತ್ತಾಗಿ ಆ ಪರಮಪುರುಷನನ್ನು ಆರಾಧಿಸಿ ಅವನಿಗೆ ನಿವೇದನ ಮಾಡಿ ಆ ಶ್ರೇಷ್ಠವಾದ ಪ್ರಸಾರದಿಂದ ದೇಹ ಪೋಷಣೆಯನ್ನು ಯಾರು ಮಾಡುವರೋ ಅವರು ಎಲ್ಲ ಪಾಪಗಳಿಂದ ಬಿಡಲ್ಪಟ್ಟವರಾಗಿ ಆಗುತ್ತಾರೆ. ಆದರೆ ಯಾರು ದೇವರುಗಳಿಗೋಸ್ಕರ ಕೊಡಲ್ಪಟ್ಟದನ್ನು ಅವರಿಗೆ ಸಲ್ಲಿಸದೆ ತಮಗೋಸ್ಕರವಾಗಿ ಪಾಕ ಮಾಡಿ ಊಟ ಮಾಡಿದರೋ ಅಂಥ ಪಾಪಾತ್ಮರು ಪಾಪವನ್ನೇ ಊಟ ಮಾಡುತ್ತಾರೆ. ಏವಸಂತ್ಯಾತ್ಮ ಕಾರಣಾತ್ ತೇತು ಅಘಂ ಭುಂಜಂತಿ, ತನ್ನ ತಾನೇ ತಿಂತಾರೆ. ಅವರ ಆತ್ಮಾವಲೋಕನ ವಿಮುಖರಾಗಿ ಹೋಗುತ್ತಾರೆ. ಹೇಗೆ ಲೋಕದಲ್ಲಿ ಎಲ್ಲವೂ ಯಜ್ಞದಿಂದುಂಟಾಗುವುದೆಂಬುದನ್ನು ಹೇಳುತ್ತೇನೆ ಕೇಳು. ಎಲ್ಲವೂ ಯಜ್ಞದಿಂದುಂಟಾಗುತ್ತದೆ. ಅನ್ನದಿಂದ ಸರ್ವ ಪ್ರಾಣಿಗಳ ಶರೀರಗಳುಂಟಾಗುತ್ತವೆ. ಅನ್ನೋದ್ಭವಂತಿ ಭೂತಾದಿ. ಮಳೆಯಿಂದ ಅನ್ನ ಉಂಟಾಗುತ್ತದೆ. ಪರ್ಜನ್ಯಾದ ಅನ್ನ ಸಂಭವ. ಯಜ್ಞದಿಂದ ಮಳೆ, ದ್ರವ್ಯಾರ್ಜನಾ ಕರ್ಮಗಳಿಂದ ಯಜ್ಞ. ಆ ಬಗೆಯಾದ ಕರ್ಮಗಳು ಪ್ರಕೃತಿ ಪರಿಣಾಮ ರೂಪವಾದ ಶರೀರಗಳಿಂದ ಆಗುತ್ತವೆ. ಆದುದರಿಂದ ಕರ್ಮಯೋಗ, ಜ್ಞಾನಯೋಗ ಮೊದಲಾದವುಗಳಿಗೆ ಅಧಿಕಾರಿಗಳಾದವರೆಲ್ಲ
ಎಲ್ಲರ ಶರೀರವು ಯಜ್ಞಸಾಪೇಕ್ಷವಾದವು. ಆದ್ದರಿಂದ ಭಗವಂತನಿಂದ ಪ್ರವರ್ತಿತವಾದ ಈ ಚಕ್ರವನ್ನು ಯಾರು ಅನುಸರಿಸುವುದಿಲ್ಲವೋ, ಯಾರು ಯಜ್ಞ ಮಾಡಿ ಅದರಲ್ಲಿ ಮಿಕ್ಕದರಿಂದ ದೇಹ ಪೋಷಣೆ ಮಾಡುವುದಿಲ್ಲವೋ ಅವನು ಪಾಪ ಮಾಡಲೇ ಬದುಕುತ್ತಾನೆ. ಅವನ ಬಾಳು ಪಾಪದ ಪರಿಣಾಮವಾಗಿ ಆಗುತ್ತದೆ. ಅಂಥವನು ಆತ್ಮಾರಾಮನಾಗದೆ ಇಂದ್ರಿಯಗಳನ್ನೇ ವಿಹರಿಸುವನು. ಅಂಥವನ ಜೀವನ ವ್ಯರ್ಥವಾಗುತ್ತದೆ. ಏಕೆಂದರೆ ಅವನಿಗೆ ಆತ್ಮಾವಲೋಕನ ಸಂಭವಿಸದೆ ಕೇವಲ ವಿಷಯ ಭೋಗದಲ್ಲಿಯೇ ಆಸಕ್ತಿ ನಿಲ್ಲುತ್ತದೆ. ಅಂಥವನು ಜ್ಞಾನಯೋಗಕ್ಕೆ ಯತ್ನಿಸಿದರೂ ಸಫಲನಾಗುವುದಿಲ್ಲ. ಅರ್ಜುನ, ಜ್ಞಾನಯೋಗ ಜ್ಞಾನಯೋಗಾಧಿಕಾರಿಯೂ ಸಹ ಅವಶ್ಯವಾಗಿ ಕರ್ಮ ಮಾಡಲೇಬೇಕು. ಆದರೆ ಯಾರಿಗೆ ಕರ್ಮದ ಅವಶ್ಯಕತೆ ಇಲ್ಲ ಎನ್ನುವೆಯ, ಯಾವನು ಜ್ಞಾನಯೋಗ, ಕರ್ಮಯೋಗ ಮೊದಲಾದ ಸಾಧನೆಗಳ ಅಪೇಕ್ಷೆ ಇಲ್ಲದೆ ಆತ್ಮಾಭಿಮುಖನಾಗಿದ್ದಾನೆಯೋ, ಆತ್ಮನಲ್ಲಿಯೇ ತೃಪ್ತಿ ಹೊಂದಿದ್ದಾನೆಯೋ, ಇತರ ವಿಷಯಗಳಲ್ಲಿ ಸಂತೋಷ ಹೊಂದದೆ ಆತ್ಮನಲ್ಲೇ ಸಂತುಷ್ಟನಾಗಿದ್ದಾನೆಯೋ, ಎಂದರೆ ಯಾವನಿಗೆ ಆತ್ಮದರ್ಶನವಾಗಿದೆಯೋ ಅಂಥವನು ಆತ್ಮದರ್ಶನಕ್ಕಾಗಿ ಮಾಡಲೇಬೇಕಾದ ಶ್ರೇಯಸ್ಸು. ಆತ್ಮನಲ್ಲೇ ಸಂತುಷ್ಟನಾಗಿದ್ದಾನೆಯೋ, ಯಾವನಿಗೆ ಆತ್ಮದರ್ಶನವಾಗಿದೆಯೋ ಅಂಥವನು ಆತ್ಮದರ್ಶನಕ್ಕಾಗಿ ಮಾಡಬೇಕಾದರೇನೂ ಇಲ್ಲ. ಅವನು ಆತ್ಮದರ್ಶನಕ್ಕಾಗಿ ಸಾಧನೆ ಮಾಡುವುದರಿಂದ ಏನೂ ಪ್ರಯೋಜನವಿಲ್ಲ. ಮಾಡದೇ ಹೋದರೆ ಯಾವ ಅನರ್ಥವೂ ಇಲ್ಲ. ಏಕೆಂದರೆ ಅವನಿಗೆ ಆತ್ಮದರ್ಶನ ಮೊದಲೇ ಸಿದ್ಧಿಸಿರುವುದು. ಅಂಥವನು ಆತ್ಮವ್ಯತಿರಿಕ್ತವಾದ ಸಕಲ ವಸ್ತುಗಳಲ್ಲಿಯೂ ವಿಮುಖನಾಗಿರುವನು. ಅವುಗಳಲ್ಲಿ ಅವನು ಸ್ವೀಕರಿಸಬೇಕಾದ ಅಂಶ ಯಾವುದೂ ಇಲ್ಲ. ಅಂಥವನು ಸಾಧನೆಯಲ್ಲಿ ತರಬೇಕಾದಂತಿಲ್ಲ. ಆದರೆ ಅರ್ಜುನ, ಸಾಧನೆ ಮಾಡಲಾರಂಭಿಸಿದವನಿಗೆ ಕರ್ಮಯೋಗವೇ ಶ್ರೇಯಸ್ಕರ. ಜ್ಞಾನಯೋಗಿಯೂ ಕರ್ಮವನ್ನು ಬಿಟ್ಟಿರಲಾರ. ಆದ್ದರಿಂದಲೇ ಹೇ ಪಾರ್ಥ, ಆತ್ಮಪ್ರಾಪ್ತಿ ಆಗುವವರೆಗೆ ಮಾಡಲೇಬೇಕಾದದೆಂದು ತಿಳಿದು ಕರ್ಮವನ್ನು ಅಸಂಗದಿಂದ ಮಾಡು. ಹೀಗೆ ಆಸಕ್ತಿಯನ್ನು ಬಿಟ್ಟು ನಾನು ಮಾಡುವವನಲ್ಲ ಎಂಬ ಭಾವನೆಯೊಡನೆ ಕರ್ಮವನ್ನು ಮಾಡಿದರೆ ಆ ಕರ್ಮಯೋಗದಿಂದಲೇ ಆತ್ಮನನ್ನು ಸಾಕ್ಷಾತ್ಕರಿಸುವೆ. ನಾನು ಮಾಡುತ್ತಾ ಇಲ್ಲ, ಭಗವಂತ ಮಾಡಿಸ್ತಾ ಇದ್ದಾನೆ ಅಂತ ತಿರುಗು ಮಾಡಿದರೆ ಅದುವೇ ನಿನಗೆ ಆತ್ಮ ಸಾಕ್ಷಾತ್ಕಾರವನ್ನು ಕೊಡಿಸುತ್ತದೆ. ಸರಿ, 5ನೇ ಪ್ರಶ್ನೆ. ಕೃಷ್ಣ, ಜ್ಞಾನಯೋಗಾಧಿಕಾರಿಯು ಕರ್ಮಯೋಗವನ್ನು ಮಾಡುವುದೇ ಒಳಿತು ಎಂದರೆ ಅಂಥವ್ರು ಯಾರಾದರೂ ಇದ್ದಾರೆಯೇ? ರಾಜಋಷಿಗಳು, ಜ್ಞಾನಿಗಳಲ್ಲಿ ಅಗ್ರೇಸರರು ಆದ ಜನಕ ಮಹಾರಾಜ ಮೊದಲಾದವರು ಕರ್ಮಯೋಗದಿಂದ ಆತ್ಮಪ್ರಾಪ್ತಿಯನ್ನು ಪಡೆದರು. ಅವರು ಜ್ಞಾನಯೋಗವನ್ನು ಮಾಡಲು ಸಮರ್ಥರೇ ಆಗಿದ್ದರು. ಆದರೂ ಕರ್ಮಯೋಗವನ್ನೇ ಅನುಸರಿಸಿದರು. ಅರ್ಜುನ, ಮೋಕ್ಷವನ್ನು ಬಯಸುವವನು ಮೊದಲು ಜ್ಞಾನಯೋಗವನ್ನು ಆರಂಭಿಸಲು ಅರ್ಹನಾಗುವುದಿಲ್ಲ. ಆದ್ದರಿಂದ ಮೊದಲು ಕರ್ಮಯೋಗವನ್ನೇ ಆರಂಭಿಸಬೇಕೆಂದು ಹೇಳಿದ. ಜ್ಞಾನಯೋಗವನ್ನು ಆರಂಭಿಸಲು ಅರ್ಹರಾದವರು ಸಹ ಕರ್ಮಯೋಗವನ್ನೇ ಕೈಗೊಳ್ಳುವುದು ಒಳ್ಳೆಯದು ಎಂದು ಹೇಳಿ, ಶ್ರೇಷ್ಠರು, ಯೋಗ್ಯರು, ಜ್ಞಾನಿಗಳು ಆದವರು ಏನೇನು ಆಚರಣೆ ಮಾಡಿದರೋ ಲೋಕದ ಇತರ ಜನರು ಅದನ್ನೇ ಅನುಸರಿಸುತ್ತಾರೆ. ಯದ್ಯದಾಚರಿತ ಶ್ರೇಷ್ಠ ತತ್ತೇವ ಇತರ ಜನಾಃ. ಶಿಷ್ಟರು ಯಾವ ಕರ್ಮವನ್ನು ಯಾವ ಅಂಗಗಳೊಡನೆ ಮಾಡುವರೋ ಅದನ್ನೇ ಲೋಕದ ಜನರು ಅನುಸರಿಸುತ್ತಾರೆ. ಈ 3 ಲೋಕಗಳಲ್ಲಿಯೂ ನನ್ನಿಚ್ಛೆಯಂತೆಯೇ ಇರುತ್ತಿರುವನು ಸರ್ವೇಶ್ವರನು, ಸರ್ವಜ್ಞನು, ಆಪ್ತಕಾಮನು ಆದ ನಾನು ಮಾಡಬೇಕಾದ ಕರ್ಮ ಎಳ್ಳಷ್ಟು ಇಲ್ಲ. ನಾನು ಪಡೆಯುವುದು ಯಾವುದೂ ಇಲ್ಲ. ಲೋಕ ಸಂಗ್ರಹಕ್ಕಾಗಿ ಎಂದರೆ ಜನರ
ಜನರಿಗೆ ದಾರಿ ತೋರುವುದಕ್ಕಾಗಿ ಕರ್ಮ ಮಾಡುತ್ತಲೇ ಇದ್ದೇನೆ. ಯದಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯ ಅಕರ್ಮ ಕೃತಿ. ಒಂದು ವೇಳೆ ನಾವು ಒಂದು ನಿಮಿಷ ಕೆಲಸ ಮಾಡಿದ್ರೆ ಲೋಕವೇ ಅಲ್ಲೋಲ ಕಲ್ಲೋಲವಾಗುತ್ತದೆ ಅಂತ ಪರಮಾತ್ಮ. ಸರಿ, ಈಗ 6ನೇ ಪ್ರಶ್ನೆ. ಭಗವನ್ನೇ, ನೀನು ಏಕೆ ಸ್ವೇಚ್ಛೆಯಿಂದ ಲೋಕವನ್ನು ನೀನು ಏಕೆ ಕ್ರಮ ಮಾಡಬೇಕು? ಮಾಡದಿದ್ದು ಏನು ಹಾನಿ ಇಲ್ಲವಲ್ಲ, ನೀನು ಯಾಕಪ್ಪ ಕೆಲಸ ಮಾಡಬೇಕು ಅಂತ ಪರಮಾತ್ಮನ್ ಕೇಳ್ತಾನೆ. ಯೋಗ ನಿದ್ದಿರೈ ಕೊಳ್ಗಿಂದ್ರ ಮಾರ್ಗಂ ಕಾಣದಾಂಗನ್ ರಾಶಿನಾಳೆ ಭಗವಂತ ಮಾಡತಕ್ಕಂಥ ಅಂತೇಳಿ ಯೋಗನಿದ್ದರೆ ಅಂತಾನೆ. ಯೋಗನಿದ್ದರೆ ಎಂದರೇನು? ಯಾರನ್ನು ಯಾವ ಕಾಲದಲ್ಲಿ ಹೇಗೆ ಕಾಪಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಅಪ್ಪ ಫಲ್ಗುಣ, ನಾನು ಸ್ವೇಚ್ಛೆಯಿಂದ ಲೋಕವನ್ನು ಉದ್ಧರಿಸಲು ಅವತರಿಸಿದ್ದರೂ ಶಿಷ್ಟ ಜನರಲ್ಲಿ ಅಗ್ರೇಸರನಾದ ವಸುದೇವನಿಗೆ ಮಗನಾಗಿರುವುದರಿಂದ ನನ್ನ ಕುಲಕ್ಕೆ ವಿಚಿತವಾದ ಕರ್ಮವನ್ನು ಶ್ರದ್ಧೆಯಿಂದ ನಾನು ಮಾಡದೇ ಹೋದರೆ ನಾನು ಮಾಡದೆ ಧರ್ಮವೆಂದು ತಿರುಗಿ ಎಲ್ಲಾ ಮನುಷ್ಯರು ನನ್ನನ್ನೇ ಸರ್ವಶಃ ಅನುಸರಿಸುತ್ತಾರೆ. ನಾ ಕೆಲಸ ಮಾಡಿದ್ರೆ ತಾನು ಬೇರೆಯವರು ಮಾಡ್ತಾರೆ. ನಾನೇ ಎಮ್ಮೆ ತರ ಕೂತು ಬಿಟ್ರೆ ಯಾರು ಕೆಲಸವೇ ಮಾಡೋದಿಲ್ಲ. ಹಾಗೆ ಮಾಡಿ ಆತ್ಮಪ್ರಾಪ್ತಿಯನ್ನು ಪಡೆಯದೇ ಹೋಗಿ ಪರಿದರಾಗುತ್ತಾರೆ. ನಾನು ಕರ್ಮವನ್ನು ಮಾಡದೇ ಹೋದರೆ ಈ ಲೋಕಗಳು ಹೀಗೆ ನಷ್ಟವಾಗಿ ಹೋಗುತ್ತವೆ. ಶಿಷ್ಟಕುಲಗಳ ಸಂಕರಕ್ಕೆ ನಾನೇ ಕಾರಣವಾಗುತ್ತೇನೆ. ಈ ಪ್ರಜೆಗಳನ್ನು ನಾನು ನಾಶಕ್ಕೆ ಒಳಪಡಿಸಿದಂತಾಗುವುದು. ಅರ್ಜುನ, ನೀನು ಪಾಂಡುಪುತ್ರ, ಯುಧಿಷ್ಠಿರನ ತಮ್ಮ, ಶಿಷ್ಟ ಜನರ ಅಗ್ರೇಗಸರ. ಆದ್ದರಿಂದ ನೀನು ಲೋಕದ ಜನರಿಗೆ ಮಾರ್ಗ ತೋರುವುದಕ್ಕಾಗಿಯೇ ಕರ್ಮಯೋಗವನ್ನೇ ಅನುಸರಿಸಬೇಕು. ಕಣ್ಣನ ಉಪದೇಶ. ಅರ್ಜುನ, ಆತ್ಮಸ್ವರೂಪವನ್ನು ಚೆನ್ನಾಗಿ ಅರಿಯದ ಕರ್ಮಯೋಗಾಧಿಕಾರಿಗಳು ಜ್ಞಾನಯೋಗ ಮಾಡಲು ಅಧಿಕಾರವಿಲ್ಲದವರಾಗಿ ಹೇಗೆ ಕರ್ಮಯೋಗವನ್ನೇ ಆತ್ಮದರ್ಶನಕ್ಕಾಗಿ ನಟಿಸುವರು, ಹಾಗೆ ಆತ್ಮಸ್ವರೂಪವನ್ನು ಅರಿತ ಜ್ಞಾನಯೋಗಾದಿಯು ಲೋಕ ಸಂಗ್ರಹಕ್ಕಾಗಿ ಕರ್ಮಯೋಗವನ್ನೇ ಮಾಡಬೇಕು. ಜ್ಞಾನಯೋಗಕ್ಕೆ ಅಶಕ್ತರಾದ ಕೆಲವರು ತಮಗೆ ರೂಢಿಯಾಗಿರುವ ಕರ್ಮಯೋಗವನ್ನು ಮಾಡುತ್ತಿರುವಾಗ ಆತ್ಮಾವಲೋಕನ ಕರ್ಮಯೋಗಕ್ಕಿಂತ ಬೇರೆಯಾದ ಜ್ಞಾನಯೋಗವೆಂಬ ಆತ್ಮಾವಲೋಕನ ಸಾಧನವಿದೆ ಎಂದು ಅವರಿಗೆ ಹೇಳಿ ಅವರ ಬುದ್ಧಿಯನ್ನು ಕದಡಬಾರದು. ಜ್ಞಾನಯೋಗ ಮಾಡಿ ಅಂತ ಅವರಿಗೆ ಹೇಳಲೇಬಾರದು. ಯಾಕಂದ್ರೆ ಅದು ಬುದ್ಧಿಯನ್ನು ಕದಡದಾಗುತ್ತೆ. ಎಲ್ಲವನ್ನೂ ತಿಳಿದ ಜ್ಞಾನಯೋಗ ಶಕ್ತನೂ ಸಹ ಮೇಲೆ ಹೇಳಿದಂತೆ ಕರ್ಮಯೋಗವನ್ನೇ ಮಾಡಬೇಕು. ಮತ್ತು ಜ್ಞಾನಯೋಗದ ಅಪೇಕ್ಷೆಯೇ ಇಲ್ಲದೆ ಕರ್ಮಯೋಗವೇ ಆತ್ಮಾವಲೋಕನಕ್ಕೆ ಸಾಧನವಾಗಿರುವುದನ್ನು ತಿಳಿಸಬೇಕು ಮತ್ತು ಇತರರಿಗೆ ಸಂತೋಷವನ್ನುಂಟು ಮಾಡಬೇಕು. ಪ್ರಕೃತಿಯ ಗುಣಗಳಾದ ಸತ್ವ, ರಜಸ್ಸು, ತಮಸ್ಸುಗಳು ಈ ಕಾರ್ಯಗಳಿಂದ ಮಾಡಿಸುತ್ತವೆ. ಕೆಲಸ ಮಾಡಿಸೋರು ಯಾರು? ಸತ್ವಗುಣದ ರಜಸ್ತಮಸ್ಸು ಕಲ್. ಹೀಗಿರುವಾಗ ತಾನೇ ಕರ್ತ ಎಂದು ಪ್ರಕೃತಿಯಲ್ಲಿ ಆತ್ಮಬುದ್ಧಿಯುಳ್ಳ ಅಜ್ಞಾನಿಯು ತಿಳಿಸುತ್ತಾನೆ. ಆದರೆ ಕರ್ಮಯೋಗವನ್ನು ಅನುಷ್ಠಿಸುವ ತತ್ವಜ್ಞಾನಿ ಸತ್ವಾದಿಗುಣ ವಿಭಾಗವನ್ನು, ಆಯಾ ಕರ್ಮ ವಿಭಾಗವನ್ನು ಅರಿತವನಾಗಿ ಸತ್ವರಜಸ್ತಮೋ ಗುಣಗಳು ಅವುಗಳ ಕಾರ್ಯಗಳಲ್ಲಿ ಪ್ರವರ್ತಿಸುತ್ತಿದೆ ಎಂಬ ತಿಳಿದವನಾಗಿ ನಾನು ಕರ್ತ ಎಂದು ತಿಳಿಸುವುದಿಲ್ಲ. ಅರ್ಜುನ, ಆತ್ಮದರ್ಶನಕ್ಕಾಗಿ ಯತ್ನಿಸುವ ಸಾಧಕರು ಪ್ರಕೃತಿಯ ಗುಣಗಳಿಂದ ಮೋಹಿತರಾಗಿ ಅವುಗಳಲ್ಲಿ ಕ್ರಿಯೆಯಲ್ಲಿ ತೊಡಗುತ್ತಾರೆ. ಆದರೆ ವಿವಿಕ್ತವಾದ ಆತ್ಮಸ್ವರೂಪದ ಚಿಂತನದಲ್ಲಿ ತೊಡಗುವುದಿಲ್ಲ. ಜ್ಞಾನಯೋಗಕ್ಕೆ ಅವರು ಶಕ್ತರಲ್ಲದ ಕಾರಣ ಅವರಿಗೆ ಕರ್ಮಯೋಗಕ್ಕೆ ಅಧಿಕಾರ. ಎಲ್ಲವನ್ನೂ ಅರಿದ ಜ್ಞಾನಯೋಗಾಧಿಕಾರಿಗಳು ಅಂತಹ ಮಂದಾಧಿಕಾರಿಗಳನ್ನು ಅವರ ನಿಲುವಿನಿಂದ ಕದಲಿಸಬಾರದು. ಎಂದರೆ ಶ್ರೇಷ್ಠನಾದವನು ಸಹ ಲೋಕಸಂಗ್ರಹಕ್ಕಾಗಿ ಕರ್ಮಯೋಗವನ್ನೇ ಮಾಡಬೇಕು. ಎಲೈ ಪಾರ್ಥ, ಎಲ್ಲ ಆತ್ಮರುಗಳು ಪರಮಾತ್ಮನಾದ ನನಗೇ ಶರೀರಭೂತರಾದವರು. ಭಗವಂತನಾದ ನಾನೇ ಎಲ್ಲರಿಗೂ ಅಂತರಾತ್ಮ.
ಎಲ್ಲ ಎಲ್ಲರನ್ನೂ ನೇಮಿಸುವವರು ನಾನು, ಎಲ್ಲರಿಗೂ ಆಧಾರ ನಾನು, ಸರ್ವಾತ್ಮನು ಪುರುಷೋತ್ತಮನು ಆದ ನನ್ನಲ್ಲಿ ಗುಣಕೃತವಾದ ಕರ್ತೃತ್ವವನ್ನು ಅನುಸಂಧಾನ ಮಾಡಬೇಕು. ಮಾಡಿಸುವವನ್ಯಾರು? ಕೃಷ್ಣ ಪರಮಾತ್ಮ. ಹುಟ್ಟಿಸಿದ್ದೇವರು ಹುಲ್ಮೇಯಿಸ್ತಾ ಇರ್ತಾನೆ ಅಂತಾರೆ. ಹಾಗಂದರೇನು? ಪರಮಾತ್ಮನೇ ಕೆಲಸವನ್ನು ತೊಡಗಿಸಿ ಮಾಡಿಸುವುದು. ಆತ್ಮಸ್ವರೂಪದ ಜ್ಞಾನದಿಂದೊಡಗೂಡಿ ಎಲ್ಲಾ ಕರ್ಮಗಳನ್ನು ನನ್ನಲ್ಲಿ ಸಮರ್ಪಣೆ ಮಾಡು. ಅವುಗಳೆಲ್ಲ ನನ್ನ ಆರಾಧನೆ ಎಂದು ತಿಳಿ. ಹೀಗೆ ಆ ಕರ್ಮಗಳ ಫಲದಲ್ಲಿ ಆಶೆಯನ್ನು ಬಿಡು. ಹೀಗೆ ಮಾಡುವಾಗ ನನ್ನದು ಈ ಕರ್ಮ ಎಂಬ ಮಮತೆಯನ್ನು ತ್ಯಜಿಸು. ಹೀಗೆ ಯುದ್ಧಾದಿ ಕರ್ಮವನ್ನು ಯಾವ ಸಂತಾಪವೂ ಇಲ್ಲದೆ ಮಾಡು. ಸಾರತಮವಾದ ಈ ರಹಸ್ಯವನ್ನು ತಿಳಿ. ಸರ್ವೇಶ್ವರನಾದ ಪರಮಾತ್ಮನೇ ತನಗೆ ಸೇರಿದ ಆತ್ಮ ಎಂಬ ಕರ್ತೃವಿನ ಮೂಲಕ ತನ್ನದೇ ಆದ ಉಪಕರಣಗಳಿಂದ ತನ್ನ ಪ್ರಯೋಜನಕ್ಕಾಗಿ ತಾನೇ ತನ್ನ ಕಾರ್ಯಗಳನ್ನು ಮಾಡಿಸುವನೆಂದು ಅನುಸಂಧಾನ ಮಾಡು. ನೀನು ಮಾಡುತ್ತಿರುವ ಕರ್ಮದಲ್ಲಿ ಮಮತೆ ಬಿಡು. ನೀನು ಮಾಡುವ ಕರ್ಮಗಳಿಂದ ಪ್ರೀತನಾದ ಭಗವಂತನು ಬಂಧನಗಳನ್ನು ಬೆಳೆಸುತ್ತಾನೆ ಎಂದು ತಿಳಿದುಕೋ. ಈ ಅರಿವಿನೊಡನೆ ಪರಮೇಶ್ವರ ಪ್ರೀತ್ಯರ್ಥವಾಗಿ ಕರ್ಮಯೋಗವನ್ನು ಮಾಡು. ಭಗವತ್ಕೈಂಕರ್ಯ ರೂಪಂ ಪರಮೇಶ್ವರ ಪ್ರೀತ್ಯರ್ಥಂ ಅಂತ ಹೇಳೋದು ಸಂಕಲ್ಪಗಳಲ್ಲಿ ಏನ್ ಕೆಲಸ ಮಾಡಿದ್ರು? ಒಳ್ಳೆ ಕೆಲಸ ಮಾಡುವಾಗಲ್ಲ ಓಂ ತತ್ಸತ್ ಅಂತ ಬರುತ್ತೆ ಅಂತ ಹೇಳಿದ್ರಲ್ಲ ಅರ್ಜುನ. ಇದು ನನ್ನ ಮತ, ಇದೇ ಶಾಸ್ತ್ರಾರ್ಥ ಎಂದು ತಿಳಿದು ಯಾರು ಇದನ್ನು ಅನುಷ್ಠಾನ ಮಾಡುವರೋ ಅವರು ಅನಾದಿ ಕಾಲದಿಂದ ಬಂದಿರುವ ಕರ್ಮಗಳೆಲ್ಲದಿಂದಲೂ ಬಿಡುಗಡೆ ಹೊಂದುತ್ತಾರೆ. ಈ ಉಪದೇಶವನ್ನು ಅನುಷ್ಠಿಸದೇ ಇದ್ದರೂ ಇದರಲ್ಲಿ ಶ್ರದ್ಧೆಯನ್ನು ಹೊಂದಿರುವವರು, ಹಾಗೆ ಅನುಷ್ಠಾನ ಮತ್ತು ಶ್ರದ್ಧೆ ಇವೆರಡೂ ಇಲ್ಲದಿದ್ದರೆ ಇದರಲ್ಲಿ ಅಸೂಯೆ ಇಲ್ಲದವರು ಸಹ ಕರ್ಮದಿಂದ ಬಿಡುಗಡೆ ಪಡೆಯುತ್ತಾರೆ. ಅಭ್ಯಸೂನುಹು. ಈಗ ಅನುಷ್ಠಿಸದೇ ಇದ್ದರೂ ಇದರಲ್ಲಿ ಶ್ರದ್ಧೆ ಇಟ್ಟು ಎಂದಾದರೂ ಆಚರಿಸುತ್ತಾರೆ. ಈಗ ಶ್ರದ್ಧೆ ಇಲ್ಲದಿದ್ದರೆ ಅಸೂಯೆ ಇಲ್ಲದ ಕಾರಣ ಎಂದಾದರೂ ಶ್ರದ್ಧೆ ಹೊಂದುತ್ತಾರೆ. ಹಾಗೆ ಅನುಷ್ಠಾನ ಮಾಡಿ ಉದ್ಧಾರವಾಗುತ್ತಾರೆ. ಪ್ರವಕ್ಷ್ಯಾಂ ಅನಸೂಯವೇ ಅಂತಾನೆ. ಅಸೂಯೆ ಇಲ್ಲದೆ ಇದ್ದರೆ ಎಲ್ಲ ಸಿಗುತ್ತೆ. 7ನೇ ಪ್ರಶ್ನೆ ಇರಂದು. ದೇವ, ನೀನು ಹೇಳಿದ ಈ ಮತವನ್ನು ಅನುಷ್ಠಿಸದೇ ಇದ್ದರೆ ಅವರಿಗೆ, ಇದರಲ್ಲಿ ಶ್ರದ್ಧೆ ಇಲ್ಲದವರಿಗೆ ಅಥವಾ ಇದರ ದೋಷವನ್ನೇ ಹೇಳುವವರಿಗೆ ಆಗುವ ಹಾನಿ ಏನು? ಅರ್ಜುನ, ಈ ಲೋಕದಲ್ಲಿರುವುದಕ್ಕೆಲ್ಲ ನಾನು ಆಧಾರ, ಇವುಗಳೆಲ್ಲ ನನಗೆ ಶರೀರ ಮತ್ತು ಇವನ್ನೆಲ್ಲ ನಾನೇ ಕಾರ್ಯದಲ್ಲಿ ತೊಡಗಿಸುವನೆಂಬ ಈ ನನ್ನ ಮತವನ್ನು ತಿಳಿದು ಯಾರು ಕರ್ಮಾನುಷ್ಠಾನ ಮಾಡುವುದಿಲ್ಲವೋ, ಯಾರು ಇದರಲ್ಲಿ ಶ್ರದ್ಧೆ ಇರುವುದಿಲ್ಲವೋ, ಯಾರು ಇದರಲ್ಲಿ ಅಸೂಯೆ ತೋರುವರೋ ಅವರು ಪುರುಷಾರ್ಥರ ಪ್ರಾಪ್ತಿಗೆ ಅನರ್ಹರಾಗುತ್ತಾರೆ. ಪುರುಷಾರ್ಥ ಮೋಕ್ಷ. ವಿಪರೀತ ಜ್ಞಾನವನ್ನು ಹೊಂದಿರುವ ಅವರು ಮೂಢರಾಗುತ್ತಾರೆ. ಅರ್ಜುನ, ಕರ್ಮಯೋಗವನ್ನು ಹೇಗೆ ಮಾಡಬೇಕೆಂದು ಇರುವವರಿಗೆ ತಿಳಿಸಿದ್ದೇನೆ. ಇದನ್ನು ಬಿಟ್ಟು ಜ್ಞಾನಯೋಗವನ್ನು ಆರಿಸಿಕೊಳ್ಳುವವರಿಗೆ ಇರುವ ತೊಂದರೆಯನ್ನು ತಿಳಿಸುವೆ. ಕೇಳಿ. ಪ್ರಕೃತಿಗಿಂತ ಆತ್ಮವು ಬೇರೆ ಸ್ವರೂಪವನ್ನುಳ್ಳದೆಂದು ಶಾಸ್ತ್ರದಿಂದ ತಿಳಿದ ಜ್ಞಾನಿಯೂ ಸಹ ತನ್ನ ಪ್ರಾಚೀನ ವಾಸನೆಗನುಗುಣವಾಗಿ ಪ್ರಾಕೃತವಾದ ವಿಷಯಗಳಲ್ಲಿಯೇ ತೊಡಗುತ್ತಾನೆ. ಅಚಿತ್ ಸಂಬಂಧ ಹೊಂದಿರುವ ಜಂತುಗಳು ಅನಾಧಿಕಾರದಿಂದ ಬರುತ್ತಿರುವ ವಾಸನೆಗನುಸಾರವಾಗಿ ನಡೆಯುತ್ತವೆ. ಶಾಸ್ತ್ರದ ನಿಗ್ರಹ ಏನೆಂದು ತಾನೇ ಮಾಡಿತು. ಆ ಪ್ರಬಲತರವಾದ ಪ್ರಾಚೀನ ಕರ್ಮ ವಾಸನೆಯನ್ನು ಶಾಸ್ತ್ರದ ಉಪದೇಶ ತಡೆಯಲಾರದು. ಅಲ್ಲದೆ ಪ್ರಾಚೀನ ವಾಸನೆಯಿಂದ ಉಂಟಾಗುವ ರಾಗ ಮತ್ತು ದ್ವೇಷಗಳು ಇಂದ್ರಿಯಗಳು ಆಯಾ ವಿಷಯಗಳನ್ನು ಅನುಸರಿಸಿ ಹೋಗುವುದಕ್ಕೆ ಇವು ಕಾರಣವಾಗಿವೆ. ಇವುಗಳನ್ನು ತಪ್ಪಿಸುವುದಕ್ಕಾಗದು. ಜ್ಞಾನಯೋಗಕ್ಕೆ ಪ್ರಯತ್ನಿಸುವವನನ್ನು ಇದು ಬಲಾತ್ಕಾರ ತಮ್ಮೆಡೆಗೆ ಸೆಳೆದು ಬಿಡುತ್ತವೆ. ಆದುದರಿಂದ ಮೊದಲೇ ಜ್ಞಾನಯೋಗಕ್ಕೆಳೆದು ಇವುಗಳಿಗೆ ತುತ್ತಾಗಬಾರದು. ಇವೆರಡೂ ಪ್ರಬಲವಾದ ಶತ್ರುಗಳಾಗಿವೆ. ಆದುದರಿಂದ ಅರ್ಜುನ,
ಸ್ವಲ್ಪ ಅಂಗವೈಕಲ್ಯವುಂಟಾದರೂ ಸಹ ಸ್ವಧರ್ಮವಾದ ಕರ್ಮಯೋಗವೇ ಎಚ್ಚರಿಕೆಯಿಂದ ಮಾಡುವ ಜ್ಞಾನಕ್ಕಿಂತ ಶ್ರೇಯಸ್ಕರ. ಕರ್ಮಯೋಗ ಮಾಡುತ್ತಾ ಇರುವಾಗ ಮರಣವಾದರೂ ಲೇಸೆ, ಅದಕ್ಕೆ ಯಾವ ಅಪಾಯವೂ ಉಂಟಾಗದ ಕಾರಣ ಮುಂದಿನ ಜನ್ಮದಲ್ಲಿ ಕರ್ಮಯೋಗ ಆರಂಭಿಸುವುದಕ್ಕಾಗುವುದು. ಆದರೆ ಜ್ಞಾನಯೋಗ ಹಾಗಲ್ಲ, ಅನೇಕ ಅಪಾಯಗಳು ಅದಕ್ಕೊರುವ ಒದಗುವ ಕಾರಣ ಅದು ಭಯಂಕರವಾದದು. ಕೊನೆ ಪ್ರಶ್ನೆ. ಅಪ್ಪ ಮಧುಸೂದನ, ಜ್ಞಾನಯೋಗವನ್ನು ಆರಂಭಿಸುವುದರಿಗೆ ವಿಷಯಾನುಭವದ ಇಚ್ಛೆ ಇಲ್ಲದಿದ್ದರೂ ಯಾರಿಂದಲೂ ಬಲಾತ್ಕಾರವಾಗಿ ಸೆಳೆಯಲ್ಪಟ್ಟಂತೆ ಪಾಪಕ್ಕೆ ತೊಡಗುತ್ತಾನೆ. ಯಾರ ಪ್ರೇರಣೆ ಕಾರಣ ತನಗಿಷ್ಟವಿಲ್ಲದಿದ್ದರೂ ಹೀಗೆ ಪಾಪಕ್ಕೆ ಎಳೆಯಲ್ಪಡುತ್ತಾನೆ? ಅನಿಚ್ಛನ್ಯವಾರ್ಷ್ಣೇಯ ಫಲಾದವೇ ನಿಯೋಜಿತ. ಯಾತಕ್ಕೆ ತಪ್ಪು ಮಾಡ್ತಾನೆ? ತಿಳಿದು ತಿಳಿದು ಮನುಷ್ಯ ಯಾತಕ್ಕೆ ತಪ್ಪು ಮಾಡ್ತಾನೆ? ಅನಿಚ್ಛನ್ಯವಾರ್ಷ್ಣೇಯ ಫಲಾದವೇ ನಿಯೋಜಿತ. ಅದಕ್ಕೆ ಉತ್ತರ ಹೇಳ್ತಾನೆ ಪರಮಾತ್ಮ. ಅರ್ಜುನ, ಜ್ಞಾನಯೋಗಕ್ಕಾಗಿ ತೊಡಗುತ್ತಿರುವ ಇವನಿಗೆ ಕಾಮ ಮತ್ತು ಕ್ರೋಧಗಳು ಶತ್ರುಗಳು. ಕಾಮಯೇಷ ಕ್ರೋಧಯೇಷ ರಜೋಗುಣ ಸಮುದ್ಭವ ಮಹಾಶರೋ ಮಹಾಪಾಪ ವಿದ್ಯೇರ್ಮೃಗವೈರಣಂ. ಈ ಕಾಮ ರಜೋಗುಣದಿಂದ ಹುಟ್ಟಿದುದು. ಪ್ರಾಚೀನ ವಾಸನೆಯ ಕಾರಣ ಶಬ್ದಾದಿ ವಿಷಯಗಳಲ್ಲಿ ಉಂಟಾಗುವ ಈ ಕಾಮ ಎಲ್ಲವನ್ನೂ ನುಂಗುವುದು. ಈ ಕಾಮಕ್ಕೆ ಅಡ್ಡಿಯಾದಾಗ ಅಡ್ಡಿಗೆ ಕಾರಣ ಮಾಡುವುದರ ಮೇಲೆ ಕ್ರೋಧ ರೂಪವಾಗಿ ಇದೇ ಪರಿಣಮಿಸುತ್ತದೆ. ಕಾಮಾದ್ಭವತಿ ಕ್ರೋಧ, ಇದು ಮಹಾಪಾಪಿ. ಈ ಕಾಮ ಹೀಗೆ ಜ್ಞಾನಯೋಗಕ್ಕೆ ವೈರಿ ಎಂದು ತಿಳಿ. ಬೆಂಕಿಯನ್ನು ಹೊಗೆ ಹೇಗೆ ಆವರಿಸಿರುವುದೋ, ಕೊಳೆ ಕನ್ನಡಿಯನ್ನು ಹೇಗೋ, ಗರ್ಭಕೋಶವು ಗರ್ಭವನ್ನು ಹೇಗೋ, ಹಾಗೆ ಈ ಕಾಮವು ಎಲ್ಲಾ ಪ್ರಾಣಿಗಳನ್ನು ಆವರಿಸಿರುವುದು. ಅರ್ಜುನ, ಈ ಕಾಮವೇ ವಿಷಯ ವ್ಯಾಮೋಹ ಉಂಟು ಮಾಡುತ್ತಾ ನಿತ್ಯ ವೈರಿಯಾಗಿದೆ, ಕಾಮರೂಪಿಯಾಗಿದೆ. ಪಡೆಯಲು ಅನರ್ಹವಾದ ವಿಷಯವಿಲ್ಲದ್ದು, ಕೊನೆಯೇ ಇಲ್ಲದದು ಆದ ಇದು ಜ್ಞಾನ ಸ್ವಭಾವದ ಚೇತನದ ಆತ್ಮ ವಿಷಯವಾದ ಜ್ಞಾನವನ್ನು ಆವರಿಸಿದೆ. ಈ ಕಾಮವು ಯಾವ ಯಾವ ಇಂದ್ರಿಯಗಳಲ್ಲಿ ನಿಂತು ಆತ್ಮನನ್ನು ಆಕ್ರಮಿಸಿದೆ ಎಂದು ತಿಳಿಸುತ್ತೇನೆ, ಕೇಳು. ಬಾಹ್ಯೇಂದ್ರಿಯಗಳು, ಮನಸ್ಸು ಮತ್ತು ಬುದ್ಧಿ ಇವು ಕಾಮಕ್ಕೆ ಆಶ್ರಯವಾಗಿವೆ. ಇವುಗಳ ಮೂಲಕ ಇದು ಆತ್ಮ ವಿಷಯಕವಾದ ಜ್ಞಾನವನ್ನು ಆವರಿಸಿ ಚೇತನವನ್ನು ಮೋಹಗೊಳಿಸುತ್ತದೆ. ಆತ್ಮಜ್ಞಾನದಲ್ಲಿ ಹೋಗದಂತೆ ತಡೆದು ವಿಷಯಗಳನ್ನು ಅನುಭವಿಸುವಂತೆ ಸೆಳೆಯುತ್ತದೆ. ಭರತಶವನಾದ ಅರ್ಜುನನೇ, ನೇರವಾಗಿ ಜ್ಞಾನಯೋಗಕ್ಕೆ ಪ್ರಯತ್ನಿಸುವವನನ್ನು ಕಾಮವು ಹೀಗೆ ವಿಷಯಗಳೇ ಸೆಳೆಯುತ್ತದೆ. ಆದ್ದರಿಂದ ನೀನು ಇಂದ್ರಿಯ ವ್ಯಾಪಾರ ರೂಪವಾದ ಕರ್ಮಯೋಗದಲ್ಲೇ ತೊಡಗು. ಇಂದ್ರಿಯಗಳನ್ನು ಜಯಿಸು. ಆತ್ಮಜ್ಞಾನದ ಮತ್ತು ಅದರ ವಿವೇಕದ ವಿಚಾರವನ್ನು ನಾಶ ಮಾಡುವ ಪಾಪಿಯಾದ ಈ ಕಾಮವನ್ನು ನಾಶಪಡಿಸು. ಅಪ್ಪ ಅರ್ಜುನ, ಜ್ಞಾನಕ್ಕೆ ವಿರೋಧಿಗಳು ಯಾವುವು ಎಂಬುದನ್ನು ಹೇಳುತ್ತೇನೆ, ಕೇಳು. ಜ್ಞಾನಕ್ಕೆ ಶತ್ರುಗಳಾದವರಲ್ಲಿ ಇಂದ್ರಿಯಗಳು ಪ್ರಬಲವಾದವು. ಇಂದ್ರಿಯಗಳು ವಿಷಯಪರವಾದರೆ ಜ್ಞಾನ ವಿಧಿಸದು. ಇಂದ್ರಿಯಗಳಿಗಿಂತಲೂ ಮನಸ್ಸು ಹೆಚ್ಚು ವಿರೋಧಿಯಾರದು. ಇಂದ್ರಿಯ ವ್ಯಾಪಾರಗಳು ನಿಂತಾಗಲು ಮನಸ್ಸು ವಿಷಯಪೂರ್ಣವಾದರೆ ಆತ್ಮಜ್ಞಾನವುಂಟಾಗದು. ಮನಸ್ಸಿಗಿಂತಲೂ ಬುದ್ಧಿ ಬಲಿಷ್ಠವಾರದು. ಮನಸ್ಸು ವಿಪರೀತವಾದ ನಿಶ್ಚಯಗಳಲ್ಲಿ ಪ್ರವರ್ತಿಸಿದರೆ ಜ್ಞಾನ ವಿಧಿಸದು. ಇವೆಲ್ಲವೂ ಸುಮ್ಮನಾದರೂ ರಜೋಗುಣದಿಂದ ಹುಟ್ಟುವ ಕಾಮ ಸುಮ್ಮನಿರದು. ಅದು ಬುದ್ಧಿಗಿಂತ ಬಲಿಷ್ಠವಾರದು. ಪ್ರಾಚೀನ ಕರ್ಮದ ಕಾರಣ ತಲೆ ಎತ್ತುವ ರಜೋಗುಣ ಮನಸ್ಸನ್ನು ಕೆಡಿಸಿದಾಗ ಈ ಕಾಮ ಹುಟ್ಟುತ್ತದೆ. ಈ ಕಾಮ ಇಂದ್ರಿಯಗಳೇ ಮೊದಲಾದವನ್ನು ವಶಪಡಿಸಿಕೊಂಡು ಬಿಟ್ಟು ಜ್ಞಾನ ಉಂಟಾಗದೆ ತೆರೆದುಬಿಡುತ್ತವೆ. ಬುದ್ಧಿಗಿಂತಲೂ ಹೆಚ್ಚು ಬಲಿಷ್ಠವಾರದು ಈ ಕಾಮ ಎಂದು ಚೆನ್ನಾಗಿ ತಿಳಿದು ಬುದ್ಧಿಪೂರ್ವಕವಾಗಿ ಮನಸ್ಸನ್ನು ಕರ್ಮಯೋಗದಲ್ಲಿ ನೆಲೆ ನಿಲ್ಲಿಸು. ಅನ್ಯಥಾ ಗೆಲ್ಲಲಾಗದ ಕಾಮರೂಪವಾದ ಈ ಶತ್ರುವನ್ನು ನಾಶಪಡಿಸು. ಅಸ್ಮದ್ ಸಮಾರಂಭಾಂ ಯತಿಶೇಖರ ಮಧ್ಯಮಾಂ ಲಕ್ಷ್ಮೀವಲ್ಲಭ ಪರ್ಯಂತಾಂ ವಂದೇ ಗುರು ಪರಂಪರಾಂ.